ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸು ಕ್ರಿಸ್ತನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಿಮ್ಮೊಟ್ಟಿಗೆ ನಿತ್ಯವೂ ಮಾತನಾಡುತ್ತಿದ್ದಾನೆ. ನೀವು ಆಶೀರ್ವದಿಸಲ್ಪಡಬೇಕು, ಎಲ್ಲ ವಿಧಗಳಲ್ಲೂ ಆಶೀರ್ವದಿಸಲ್ಪಡಬೇಕು ಎಂಬುದೇ ಆತನ ಇಷ್ಟ. ಅದಕ್ಕೆ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಇಂದು ನೀವು ಎಲ್ಲಿದ್ದೀರಾ? ಆಫೀಸ್ನಲ್ಲಿ ಇದ್ದೀರಾ, ಅಥವಾ ಬಿಸ್ನೆಸ್ನಲ್ಲಿ ಇದ್ದೀರಾ, ಅಥವಾ ಸೇವೆಯಲ್ಲಿ ಇದ್ದೀರಾ, ಅಥವಾ ಎಲ್ಲಿದ್ದೀರಿ, ಏನು ಮಾಡಲಿದ್ದೀರಿ? ಎಲ್ಲ ಸ್ಥಳಗಳಲ್ಲೂ ಆತನೇ ಬಂದು ನಿಮ್ಮನ್ನು ಆಶೀರ್ವದಿಸುವನು. ಆದ್ದರಿಂದ ನೀವು ದೇವರನ್ನು ಸ್ತುತಿಸಬೇಕು. ಇಂದು ನೀವು ನನ್ನ ಜೊತೆಗೆ ಬಂದು ನಾನಿರುವಂಥ ಸ್ಥಳದಲ್ಲಿ ನನ್ನನ್ನು ಆಶೀರ್ವದಿಸುತ್ತೀರಿ. ನೀವು ಮಾತು ಕೊಟ್ಟಂತೆ ನನ್ನನ್ನು ಆಶೀರ್ವದಿಸುತ್ತೀರಿ, ಸ್ತೋತ್ರ ಎಂಬುದಾಗಿ. ಸರಿ, ಇಂದು ನಿಮಗೊಂದು ಪ್ರಶ್ನೆ. ನಿಮಗೆ ದೇವರು ಕೊಡುವಂತ ಆಶೀರ್ವಾದ ಬೇಕಾ, ಇಲ್ಲ ಆಶೀರ್ವಾದ ಕೊಡುವಂತ ದೇವರು ಬೇಕಾ? ಹೇಳಿರಿ, ಯಾವುದು ಬೇಕು? ಆಶೀರ್ವಾದ ಸಿಕ್ಕಿದರೆ ಸಾಕು ಅನ್ನುತ್ತೀರಾ? ಇಲ್ಲ, ನನಗೆ ಆಶೀರ್ವಾದ ಮುಖ್ಯವಲ್ಲ, ಆಶೀರ್ವದಿಸುವಂತ ದೇವರೇ ಮುಖ್ಯ ಎಂಬುದಾಗಿ ಹೇಳುತ್ತೀರಾ? ಸ್ವಲ್ಪ ಯೋಚಿಸಿ ನೋಡಿರಿ. ನಾನು ದೇವರ ಬಳಿ ಪ್ರಾರ್ಥಿಸುವಾಗ, ದೇವರೇ ನೀವು ನನ್ನ ಜೊತೆಗೆ ಇದ್ದರೆ ಸಾಕು, ನನಗೆ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಸಾಕಾದಷ್ಟು ಇರುತ್ತದೆ, ನೀವು ಸಂಗಡ ಇದ್ದರೆ ಸಾಕೆಂದು ಕೇಳುವ. ಈಗ ನೋಡಿರಿ, ಸತ್ಯವೇದದಲ್ಲಿ ಜಕರಿಯ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನೋ. ನಾನು ಬಂದು ನಿನ್ನನ್ನು ಆಶೀರ್ವದಿಸುವೆನೆಂದು ಹೇಳಿದರಲ್ಲವ, ಈಗ ಅದೇ ದೇವರು ಹೇಳುತ್ತಿದ್ದಾರೆ, ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸ ಮಾಡುವೆನೋ, ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವೆನೆಂದು ಹೇಳುತ್ತಾ ಇದ್ದಾರೆ. ಯಾವುದು ಮುಖ್ಯ? ದೇವರು ಕೊಡುವಂತ ಆಶೀರ್ವಾದ ಮುಖ್ಯವಾ? ಆತನು ಬಂದು ನಮ್ಮೊಟ್ಟಿಗೆ ವಾಸ ಮಾಡುವುದು ಮುಖ್ಯವಾ? ಆತನು ಬಂದರೆ ಸಾಕು ಆಶೀರ್ವಾದ ತಾನೆ. ದೇವರೇ, ಆಶೀರ್ವಾದಗಳೆಲ್ಲ ನನಗೆ ದೊಡ್ಡ ವಿಷಯವಲ್ಲ, ನೀವೇ ನನಗೆ ಪ್ರಾಮುಖ್ಯ, ನೀವು ಬಂದು ನನ್ನೊಂದಿಗೆ ವಾಸ ಮಾಡಬೇಕು ಎಂದು ಕೇಳಬೇಕು. ಸರಿನಾ? ಒಮ್ಮೆ ಒಂದು ಫ್ಯಾಕ್ಟರಿಯಲ್ಲಿ ಅಲ್ಲಿ ಇರುವಂತ ಕಾರ್ಮಿಕರಿಗೆ ಒಂದು ವಾಕ್ಯವನ್ನು ಹೇಳಿ ಆಶೀರ್ವದಿಸಿ ಪ್ರಾರ್ಥಿಸಬೇಕೆಂಬುದಾಗಿ ಕರೆದಿದ್ದರು. ನಾನು ಹೋಗಿದ್ದೆ. ಅಲ್ಲಿ ಅವರೊಟ್ಟಿಗೆ ಕುಳಿತುಕೊಂಡು ಅಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡುವವರು, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರು ಎಲ್ಲರೂ ಕೂಡ ಇದ್ದರು. ಆಗ ಯೇಸುವಿನ ಕುರಿತಾಗಿ ಆತನು ಕೊಡುವಂತ ಆಶೀರ್ವಾದಗಳು, ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಮಾಡಿದ್ದು ಎಲ್ಲವನ್ನೂ ಕೂಡ ಹೇಳಿ ಅವರಿಗಾಗಿ ಪ್ರಾರ್ಥನೆ ಮಾಡಿದ. ಎಲ್ಲ ಮುಗಿಯಿತು. ನಂತರ ಆ ಓನರ್ ಬಂದು ಹೇಳಿದರು, ಕೆಲವರು ಒಬ್ಬೊಬ್ಬರಾಗಿ ಬಂದು ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕೆಂದು ಹೇಳುತ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡುವಿರಾ ಎಂಬುದಾಗಿ. ಸರಿ ಅಂದಾಗ ಒಬ್ಬೊಬ್ಬರಾಗಿ ಬಂದರು. ಕೆಲ ಕ್ರೈಸ್ತರು ಬಂದು ಹೇಳಿದರು, ನಮ್ಮ ಮನೆಯಲ್ಲಿ ಈ ರೀತಿ ಸಾಲ ಸಮಸ್ಯೆ ಇದೆ, ಈ ರೀತಿ ರೋಗ ಇದೆ, ಪ್ರಾರ್ಥನೆ ಮಾಡಬೇಕು. ಆ ರೀತಿ ಒಬ್ಬೊಬ್ಬರು ಕೂಡ ಅವರವರ ಅವಶ್ಯಕತೆಗಳನ್ನು ಹೇಳಿ ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಂಡರು. ಅವರಿಗೆಲ್ಲ ನಾನು ಪ್ರಾರ್ಥನೆ ಮಾಡಿದೆ. ಕ್ರೈಸ್ತರಲ್ಲದೆ ಇದ್ದಂತ ಒಬ್ಬ ಸಹೋದರಿ, ಅವರು ಹಿಂದೂ ಸಹೋದರಿ, ಅವರು ನೋಡುವುದಕ್ಕೆ ಬಂದರು. ನಿಮಗೆ ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಬೇಕು ಎಂದು ಕೇಳಿದೆ. ಈ ಯೇಸುವಿನ ಕುರಿತಾಗಿ ನಾನು ಹಿಂದೆ ಬಹಳಷ್ಟು ತಿಳಿದುಕೊಂಡೆ, ನೀವು ಅವರ ಕುರಿತಾಗಿ ಚೆನ್ನಾಗಿ ಹೇಳಿದಿರಿ. ಈ ಯೇಸು ನನಗೆ ಬೇಕು, ಅಂದರೆ ಇಂದು ಯೇಸುವಿಗೆ ನಾನು ಹೃದಯದಲ್ಲಿ ಸ್ಥಳ ಕೊಟ್ಟೆ. ಈ ಯೇಸು ಯಾವಾಗಲೂ ಕೂಡ ನನ್ನೊಂದಿಗೆ ಇರಬೇಕು, ಅದಕ್ಕಾಗಿ ಪ್ರಾರ್ಥಿಸಿರಿ. ಈ ಯೇಸುವೆ ನನಗೆ ಬೇಕು. ಬಹಳ ಆಶ್ಚರ್ಯವಾದ ಒಂದು ಪ್ರಾರ್ಥನೆ ವಿಜ್ಞಾಪನೆ. ಎಲ್ಲರೂ ಕೂಡ ಬಂದು ಇದು ಬೇಕು, ಅದು ಬೇಕು, ಅದಕ್ಕಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಂಡರು. ಆದರೆ ಒಬ್ಬ ಹಿಂದೂ ಸಹೋದರಿ ಬಂದು ನನಗೆ ಯೇಸು ಬೇಕು, ಆತನು ನನ್ನ ಸಂಗಡಲೇ ಇರಬೇಕು, ಅದಕ್ಕಾಗಿ ಪ್ರಾರ್ಥಿಸಿ ಎಂದು ಕೇಳಿದರು. ನನಗೆ ಅದು ಬಹಳ ಸಂತೋಷ. ನನಗೆ ಸಂತೋಷ ಅಂದರೆ ದೇವರು ಎಷ್ಟು ಸಂತೋಷ ಪಟ್ಟಿರುವರು. ಹಾಗಾದ್ರೆ ನೀವೇನು ಹೇಳಬೇಕು? ದೇವರೇ, ನೀವು ನನಗೆ ಕೊಡುವಂತ ಆಶೀರ್ವಾದಗಳಿಗಿಂತ ನೀವೇ ನನಗೆ ಮುಖ್ಯ, ನೀವು ನನ್ನ ಸಂಗಡ ಇದ್ದರೆ ಸಾಕು, ನೀವು ಬಂದು ನನ್ನೊಟ್ಟಿಗೆ ವಾಸ ಮಾಡುತ್ತೇನೆಂದು ಹೇಳಿದ್ದೀರಲ್ಲ, ಬಂದು ನನ್ನೊಂದಿಗೆ ವಾಸ ಮಾಡಿರಿ. ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಎಲ್ಲದರಲ್ಲೂ ನೀವು ಸಂಗಡ ವಾಸ ಮಾಡಿ ನನ್ನ ಜೊತೆಗೆ ಇದ್ದು ನಡೆಸಿರಿ ಎಂಬುದಾಗಿ ಕೇಳಿರಿ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ. ಹೇಳುವಿರಾ? ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನೆಂದು ಹೇಳಿದ್ದೀರಿ. ನೀವು ಹೇಳಿದಂತೆ ನನ್ನೊಳಗೆ ಬನ್ನಿ, ನನ್ನ ಜೀವಿತದೊಳಗೆ ಬನ್ನಿ, ನನ್ನ ಕುಟುಂಬದೊಳಗೆ ಬನ್ನಿ. ನೀವೇ ನನಗೆ ಬೇಕು, ನನ್ನೊಳಗೆ ನೀವು ವಾಸ ಮಾಡಿದರೆ ಸಾಕು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.